ಹರಪ್ಪ ಚಿತ್ರಲಿಪಿಯ ಆಧಾರದ ಮೇಲೆ ಕರ್ನಾಟಕವನ್ನು ಏನೆಂದು ಕರೆದಿರುವರು? ಆಯ್ಕೆಗಳನ್ನು ನೋಡೋಣ. ಕಣ್ಣ ಪ್ಲಸ್ ನೀರು, ಕಣ್ಣ ಪ್ಲಸ್ ವಿಷಯ. ಬಜರುತ್ತಿದ್ದಾರೆ ವೀರೇಶ್ ಅವರು. ಕಣ್ಣು ಪ್ಲಸ್ ನೀರು. ಕಣ್ಣ ಪ್ಲಸ್ ನೀರು. ನೀರು ಆಯ್ಕೆ 1. ಆಯ್ಕೆ 4 ಕಣ್ ಪ್ಲಸ್ ಅಡಿಗರ್. ವೆಂಕಟೇಶ್ ಮೂರ್ತಿ. ಕಣ್ ಪ್ಲಸ್ ಆಳ್. ಕಣ್ ಪ್ಲಸ್ ಆಳ್ ಸರಿಯಾದ ರೂಪ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಕಣ್ ಪ್ಲಸ್ ನೀರ್ ಅಥವಾ ಕಣ್ಣ ಪ್ಲಸ್ ನೀರ್, ಇದು ಸರಿಯಾದ ಉತ್ತರ ಆಗಿತ್ತು. ವೀರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ 4 ಹೆಸರನ್ನು ಏನು ನೋಡಿದ್ವಿ, ಈ 4 ಹೆಸರು ಕನ್ನಡ ಕರ್ನಾಟಕ ಅನ್ನೋ ಹೆಸರು ಹೇಗೆ ಬಂದಿರಬಹುದು ಅನ್ನೋ ವಿವರಣೆಯನ್ನು ಕೊಡುವಂಥ 4 ಬೇರೆ ಬೇರೆ ಅಭಿಪ್ರಾಯಗಳು. ಆದರೆ ಇಲ್ಲಿ ಹರಪ್ಪ ಚಿತ್ರಲಿಪಿ ಅಂದಾಗ ಅದು ಕಣ್ ಪ್ಲಸ್ ನೀರ್ ಅಥವಾ ಕಣ್ಣ ಪ್ಲಸ್ ನೀರ್ ಅಂತ ಆಗುತ್ತೆ. ಒಂದು ಸ್ಟಿಯಾಟೈಟ್ ಅಂತ ಹೇಳ್ತಾರೆ, ಆವೆ ಮಣ್ಣಿಂದ ಮಾಡಿರ್ತಕ್ಕಂಥ ಒಂದು ಮುದ್ರೆ. ಆ ಮುದ್ರೆಯಲ್ಲಿ ಒಂದು ಕಣ್ಣು, ಆ ಕಣ್ಣಿನ ಕೆಳಗೆ ಒಂದು ಹನಿ ನೀರು ಇರೋ ಹಾಗೆ ರಚನೆಯಾಗಿದೆಯಂತೆ ಅದು. ಹಾಗಾಗಿ ಫಾದರ್ ಹೆರಾಸ್ ಅವರು ಮತ್ತು ನಮ್ಮ ಶಂಭಾ ಜೋಶಿಯವರು ಅದು ಕನ್ನಡಿಗರ ಮೂಲ ಬುಡಕಟ್ಟನ್ನು ತೋರಿಸುವಂತಹ ಒಂದು ಮುದ್ರೆ. ಅದು ಕಣ್ಣನಿರ್, ಅವರು ಕಣ್ಣರ್ ಆಗಿರಬೇಕು, ಕನ್ನಡಿಗರ ಮೂಲ ಬುಡಕಟ್ಟಿನವರು ಕಣ್ಣರ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಕಣ್ ಪ್ಲಸ್ ಅಳ್ ಅಂದರೆ ಆಂತರಿಕ ಸತ್ವ, ಕನ್ನಡಿಗರಲ್ಲಿ ಆಂತರಿಕ ಸತ್ವ ಉಂಟು, ಹಾಗಾಗಿ ಅವರು ಕಣ್ಣರ್ ಅಂತ ಹೇಳ್ತಾರೆ. ಕಣ್ ಪ್ಲಸ್ ಅಡಿಗರ್ ಅಂದರೆ ಕಾಲಲ್ಲಿ ಕಣ್ಣನ್ನು ಉಳ್ಳವರು ಅಂತ. ಕಣ್ಣ ಪ್ಲಸ್ ವಿಷಯ ಅಂದರೆ ಶ್ರೀಶೈಲ ಪರ್ವತದ ಬುಡದಲ್ಲಿದ್ದ ಕಳಭ್ರರು ಅಂತ ಇದ್ರಂತೆ, ಆ ಒಂದು ಪ್ರದೇಶ ಅದು ಈ ಕಣ್ಣರ್ ಆಗಿರಬೇಕು. ಹೀಗೆ ನಾನಾ ರೀತಿಯಾದ ವಿವರಣೆಗಳನ್ನು ಕೊಡ್ತಾರೆ. ಆದರೆ ಹರಪ್ಪ ಚಿತ್ರಲಿಪಿಯ ಅನ್ವಯ ಕಣ್ಣ ಪ್ಲಸ್ ನೀರ್, ಕಣ್ಣರ್, ಕನ್ನಡಿಗರ ಮೂಲ ಬುಡಕಟ್ಟಿನ ಹೆಸರು.